ನಿದ್ರೆ ಸರಿಯಾಗಿ ಮಾಡದೇ ಇದ್ದಾಗ ಬೆಳಿಗ್ಗೆ ಎದ್ದಾಗ ತಲೆ ಭಾರ ಆಗ್ತಾ ಇರುತ್ತೆ, ತಲೆ ನೋವು ಆಗ್ತಾ ಇರುತ್ತೆ, ಮತ್ತೆ ಸೈನಸಿಟೀಸ್ ಆಗ್ತಕ್ಕಂಥ ಸಾಧ್ಯತೆ ಉಂಟು. ಎಷ್ಟು ಡೈವರ್ಸ್ ಪ್ಲೇಸ್ ಅನ್ನ ತಗೊಂಡಿದ್ದಾವೆ ಅಂದ್ರೆ ಅದಕ್ಕೆ ಸರಿಯಾಗಿ ನಿದ್ರೆ ಮಾಡದೇ ಇರ್ತಕ್ಕ, ನಿದ್ರೆ ಮಾಡಿರೋದಿಲ್ಲ, ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ, ಎಲ್ಲ ಇರಿಟೇಟ್ ಆಗ್ತಾ ಇರುತ್ತೆ. ನಮಸ್ತೆ, ರಾಘವೇಂದ್ರ ಯೋಗ ಚಾನಲ್ಗೆ ಮತ್ತೆ ಸ್ವಾಗತ. ಈ ದಿನದಲ್ಲಿ ತಿಳಿಸ್ತಾ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ವಿಚಾರ ಅಂದಲ್ಲಿ ನಿದ್ರೆ. ಪ್ರತಿಯೊಬ್ಬ ಮನುಷ್ಯ ಪ್ರಪಂಚದ ಮೇಲೆ ಆರೋಗ್ಯವನ್ನು ಪಡಿಬೇಕಾದಲ್ಲಿ ಈ ನಿದ್ರೆಯ ಬಗೆಗೆ ತಿಳ್ಕೊಂಡಿರ್ಬೇಕು, ಅದನ್ನ ಜೀವನದಲ್ಲಿ ಅನುಸರಿಸ್ಬೇಕು. ಹಾಗಾದಾಗ ಮಾತ್ರವೇ ಆರೋಗ್ಯ ಪಡೀಲಿಕ್ಕೆ ಸಾಧ್ಯ. ಬಹಳಷ್ಟು ಮಂದಿಯ ಹೇಳಿಕೆ, ನಾನು ಯೋಗವನ್ನ ಅಭ್ಯಾಸ ಮಾಡ್ತಾ ಇದ್ದೇನೆ, ನನಗೆ 2 ಅವರ್ ನಿದ್ರೆ ಆದ್ರೆ ಸಾಕು, 3 ಅವರ್ ನಿದ್ರೆ ಆದ್ರೆ ಸಾಕು, ನಾನು 4 ಅವರ್ ನಿದ್ದೆ ಮಾಡ್ತೇನೆ ಸಾಕಾಗುತ್ತೆ. ಅದೆಲ್ಲ ಸಾಧ್ಯ ಇಲ್ಲ. ಯಾವುದೇ ಯೋಗವನ್ನ ಅಭ್ಯಾಸ ಮಾಡಿ ನೀವು ನಿದ್ರೆಗೆ ಒಳಪಡಲೇಬೇಕು, ಅಂದ್ರೆ ನಿದ್ರೆಯನ್ನ ಮಾಡಲೇಬೇಕು. ಒಬ್ಬ ಮನುಷ್ಯನಿಗೆ ಕ್ರಮಬದ್ಧವಾದಂತ ಆರೋಗ್ಯ ಅವಲಂಬಿತವಾಗಿರ್ತಕ್ಕಂಥದ್ದು 6 ಗಂಟೆಗಳ ನಿದ್ರೆಯ ಮೇಲೆ. ಒಬ್ಬ ವ್ಯಕ್ತಿ 6 ಗಂಟೆಗಳ ನಿದ್ರೆ ಮಾಡ್ತಾ ಇಲ್ಲ ಅಂದ್ರೆ ಆ ವ್ಯಕ್ತಿಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ವಿಪರೀತವಾದಂತ ತೊಂದರೆಗಳ ಆವೃತ್ತವಾಗ್ತವೆ. ನಿದ್ರೆ ಮಾಡದೇ ಇದ್ದಾಗ ಯಾವ ರೀತಿ ತೊಂದರೆ ಉಂಟಾಗುತ್ತೆ, ಮನುಷ್ಯ ತುಂಬಾ ಎರಿಟೇಟ್ ಆಗ್ತಾ ಇರ್ತಾನೆ. ಅದು ಒಳ್ಳೇದಾದ್ರೂ ಈತನಿಗೆ ಎರಿಟೇಟ್ ಆಗ್ತಾ ಇರುತ್ತೆ, ತುಂಬಾ ಕೋಪ ಬರ್ತಾ ಇರುತ್ತೆ, ತುಂಬಾ ಭಯ ಆಗ್ತಾ ಇರುತ್ತೆ, ತುಂಬಾ ಅರಿವಿಲ್ಲದ ಒಂದು ಗೊಂದಲಕ್ಕೆ ಸಿಕ್ಕಾಕೊಳ್ತಾ ಇರ್ತಾರೆ. ಮತ್ತೆ BP ವೇರಿಯೇಷನ್ ಆಗುತ್ತೆ ನಿದ್ರೆ ಇಲ್ಲದೆ ಇದ್ದಾಗ, ಡಯಾಬಿಟಿಸ್ ವೇರಿಯೇಷನ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಬರೋ ಸಾಧ್ಯತೆ ಇರುತ್ತೆ, ಎದೆಯ ನೋವು ಉಂಟಾಗ್ತಕ್ಕಂಥ ಸಾಧ್ಯತೆ ಉಂಟು. ಮತ್ತೆ ಸೌಂದರ್ಯ ಅವಲಂಬಿತವಾಗಿರ್ತಕ್ಕಂಥದ್ದು ಒಂದು 5 ಲಕ್ಷ ರೂಪಾಯಿ ಕಾಸ್ಮೆಟಿಕ್ಸ್ ಅನ್ನ ಹಾಕೊಳ್ಳೋದ್ರಿಂದ ಅಲ್ಲ, ಕ್ರಮಬದ್ಧವಾಗಿ ನಿದ್ರೆ ಮಾಡಿ ಎದ್ದಾಗ ಎಷ್ಟು ವಿಶೇಷತೆ ಇರುತ್ತೆ, ಅವರ ಸೌಂದರ್ಯ ಹೇಗಿರುತ್ತೆ, ಬಹಳ ವಿಶೇಷತೆ ಇರುತ್ತೆ. ಮತ್ತೆ ಅವರಿಗೆ ಹೆಡ್ಏಕ್ ಬರ್ತಕ್ಕಂಥ ಸಾಧ್ಯತೆ ಉಂಟು. ನಿದ್ರೆ ಸರಿಯಾಗಿ ಮಾಡದೇ ಇದ್ದಾಗ ಬೆಳಿಗ್ಗೆ ಎದ್ದಾಗ ತಲೆ ಭಾರ ಆಗ್ತಾ ಇರುತ್ತೆ, ತಲೆ ನೋವು ಆಗ್ತಾ ಇರುತ್ತೆ, ಮತ್ತೆ ಸೈನಸಿಟೀಸ್ ಆಗ್ತಕ್ಕಂಥ ಸಾಧ್ಯತೆ ಉಂಟು. ಎಷ್ಟು ಡೈವರ್ಸ್ ಪ್ಲೇಸ್ ಅನ್ನ ತಗೊಂಡಿದ್ದಾವೆ ಅಂದ್ರೆ ಅದಕ್ಕೆ ಸರಿಯಾಗಿ ನಿದ್ರೆ ಮಾಡದೇ ಇರ್ತಕ್ಕ, ನಿದ್ರೆ ಮಾಡಿರೋದಿಲ್ಲ, ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ, ಎಲ್ಲ ಇರಿಟೇಟ್ ಆಗ್ತಾ ಇರುತ್ತೆ. ಅವ್ರೇನ್ ಮಾತಾಡ್ತಾರೆ ಗೊತ್ತಿಲ್ಲ, ಇವ್ರೇನ್ ಮಾತಾಡ್ತಾರೆ ಗೊತ್ತಿಲ್ಲ, ಸೊ ತೊಂದರೆಗಳು ಉಂಟಾಗ್ತವೆ. ಎಷ್ಟೋ ಮಂದಿ ಕೆಲಸಗಳನ್ನ ಕಳ್ಕೊಂಡಿರ್ತಕ್ಕಂಥದ್ದು, ಎಷ್ಟೋ ಮಂದಿ ವೇಗವಾಗಿ ವಾಹನಗಳನ್ನ ಚಾಲನೆ ಮಾಡ್ತಕ್ಕಂಥದ್ದು, ಇದೆಲ್ಲ ಈ ನಿದ್ರೆ ಸರಿಯಾಗಿ ಆಗದೆ ಇದ್ದಾಗ. ಎಷ್ಟೋ ಮಂದಿ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಅನ್ನ ಪಡೀತಾ ಇದ್ದಾರೆ, ಅಂದ್ರೆ ಜೀರ್ಣಕ್ರಿಯೆಯ ತೊಂದರೆಗಳನ್ನ ಪಡೀತಾ ಇದ್ದಾರೆ, ನಿದ್ರೆಯನ್ನ ಕ್ರಮಬದ್ಧವಾಗಿ ಮಾಡದೇ ಇದ್ದಾಗ. ನಮ್ಮ ಪ್ರಕೃತಿ ಒಂದು ನಿಯಮವನ್ನು ಕೊಟ್ಟಿದೆ, ಹಗಲನ್ನ ಕೆಲ್ಸಕ್ಕಾಗಿ ಉಪಯೋಗಿಸಿ, ರಾತ್ರಿಯನ್ನ ನಿದ್ರೆಗಾಗಿ ಉಪಯೋಗಿಸಿ ಅಂತಕ್ಕಂಥದ್ದು. ಅದನ್ನು ನಾವು ಬಳಸ್ಕೋಬೇಕು. ಅದನ್ನ ಬಿಟ್ಟು ಮಿಡ್ ನೈಟ್ ಔಟಿಂಗ್ ಅಂತ ಹೋಗ್ತಾರೆ, ಮಧ್ಯರಾತ್ರಿಯಲ್ಲಿ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಶ್ಯಕತೆ ಇದೆಯಾ? ಅದು ಯೋಚನೆ ಮಾಡಿ. ಕ್ರಮಬದ್ಧವಾಗಿ ಆಹಾರವನ್ನು ತೆಗೆದುಕೊಳ್ಬೇಕು. ಯು ನೀಡ್ ಟು ಹ್ಯಾವ್ 2 times ಫುಡ್ ಇನ್ 3 times or 4 times. ಹಗಲಿನಲ್ಲಿ ತಗೊಳ್ಬೇಕು. ರಾತ್ರಿಯ ವೇಳೆಯಲ್ಲಿ 8:30 ಊಟ ಆಯ್ತು ಅಂದ್ರೆ ಇನ್ನು ಮತ್ತೆ ಏನು ತಗೊಳ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. 12 ಅವರ್ ಗ್ಯಾಪ್ ಬೇಕಾಗುತ್ತೆ. ನಾವು ಮತ್ತೆ ಮಾರ್ನಿಂಗ್ ಟಿಫನ್ ಅನ್ನು ತಗೊಳ್ಬೇಕಾದ್ರೆ, ಅಂದ್ರೆ ಮಧ್ಯರಾತ್ರಿಯಲ್ಲೆಲ್ಲ ಆಹಾರವನ್ನು ತೆಗೆದುಕೊಳ್ತಕ್ಕಂಥ ಅಭ್ಯಾಸವನ್ನು ಮಾಡ್ಕೋಬೇಡಿ. ಮಿಡ್ ನೈಟ್ ಔಟಿಂಗ್ ಏನು ಅಗತ್ಯ ಇರೋದಿಲ್ಲ. ಮನುಷ್ಯ ಹೊಸ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕು. ಅದು ನಮಗೆ ಆರೋಗ್ಯಕ್ಕೆ ಪೂರಕವಾಗಿರ್ಬೇಕು. ನಮ್ಮ ಆಯುಷನ್ನು ಹೆಚ್ಚಿಸ್ಬೇಕು, ಆರೋಗ್ಯವನ್ನು ಹೆಚ್ಚಿಸ್ಬೇಕು, ಮತ್ತೆ ಇತರರಿಗೂ ಸಹ ಅದು ಮಾರಲ್ ಆಗಿರ್ಬೇಕು. ಆ ರೀತಿ ನಿಯಮಗಳನ್ನ ತಗೊಂಡ್ಬರ್ಬೇಕು. ನಿಮ್ಮ ಮುಂದೆ ನಿಮ್ಮ ಮಕ್ಕಳಿಗೆ ಎಲ್ಲ ಏನನ್ನ ಕಲ್ಸ್ಕೊಡ್ತೀರಾ? ಮಿಡ್ ನೈಟ್ ಔಟಿಂಗ್ ಹೋಗ್ತಕ್ಕಂಥದ್ದು, ಮಧ್ಯರಾತ್ರಿಯಲ್ಲಿ ತಿಂತಕ್ಕಂಥ ಅಭ್ಯಾಸ. ಹೀಗಾದಾಗ ಮುಂದಿನ ಜನರೇಷನ್ ಹೇಗೆ ಒಂದು ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ? ದೊಡ್ಡ ರೋಗಿಗಳ ಒಂದು ವಾತಾವರಣವನ್ನು ನಾವೇ ಸೃಷ್ಟಿಸ್ತಾ ಇರ್ತೇವೆ. ಆ ರೀತಿ ಆಗ್ತಕ್ಕಂಥದ್ದು ಬೇಡ. ಮತ್ತೆ ರಾತ್ರಿಯ ವೇಳೆಯಲ್ಲಿ ನಾವು ನಿದ್ರೆಯನ್ನ ಮಾಡಿದಾಗ ಎಷ್ಟು ಬಯಾಲಜಿಕಲ್ ವರ್ಕ್ ಪ್ಲೇಸ್ ಅನ್ನ ತಗೊಳ್ತಾ ಇರುತ್ತೆ. ಮೆದುಳಿನ ಕೋಶಗಳು ವಿಶ್ರಾಂತಿಯನ್ನು ಪಡೆಯುತ್ತವೆ, ಮತ್ತೆ ನಮ್ಮ ಮೆಮೊರಿ ರೀಸ್ಟೋರ್ ಆಗ್ತಾ ಇರುತ್ತೆ. ಟಾಕ್ಸಿನ್ಸ್ ರಿಮೂವ್ ಮಾಡಲಿಕ್ಕೆ
ಅಂದ್ರೆ ತ್ಯಾಜ್ಯ ವಸ್ತುಗಳನ್ನ ಹೊರ ಹಾಕಲಿಕ್ಕೆ ಸಪೋರ್ಟ್ ಅನ್ನ ಮಾಡಿಕೊಡ್ತಾ ಇರುತ್ತೆ. ಮತ್ತೆ ಸಿರೋಟಿನ್ ಅನ್ನ ಬಿಡುಗಡೆ ಮಾಡ್ಲಿಕ್ಕೆ, ಸಿರೋಟಿನ್ ಅಂತಕ್ಕಂಥ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡ್ಲಿಕ್ಕೆ ಮೆದುಳು ಸಜ್ಜಾಗ್ತಾ ಇರುತ್ತೆ. ಮತ್ತೆ ದೇಹದಲ್ಲಿ ಹಲವಾರು ಕೋಶಗಳ ಒಂದು ಬಿಡುಗಡೆಗೆ ಕ್ರಮಬದ್ಧವಾಗಿ ಸಪೋರ್ಟ್ ಆಗುತ್ತೆ. ಅಂದ್ರೆ ಈಗ ಮಸಲ್ ಟೇರ್ ಆಗಿರುತ್ತೆ, ಅದು ರಾತ್ರಿಯ ವೇಳೆಯಲ್ಲಿ ಸರಿ ಹೋಗ್ತಕ್ಕಂಥದ್ದು. ಏಕೆಂದ್ರೆ 1 ಅವರ್ಗೆ ಸುಮಾರು 1 ಕೋಟಿಗೂ ಹೆಚ್ಚು ಕೋಶಗಳು ಉತ್ಪತ್ತಿ ಆಗ್ತವೆ. ನಾವು 6 ಅವರ್ ನಿದ್ದೆ ಮಾಡಿದಾಗ ವಿಶೇಷವಾದಂತ ಒಂದು ಕೋಶಗಳ ಉತ್ಪತ್ತಿ ಆಗಿರುತ್ತೆ. ಮತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್ಗೆ ಅದು ಸಪೋರ್ಟ್ ಅನ್ನ ಮಾಡಿಕೊಡುತ್ತೆ. ಬಾಡಿ ಹೀಲ್ಸ್. ನಾವು ಬಹಳಷ್ಟು ಈಗೇನೋ ನೋವಾಗಿರುತ್ತೆ, ಏನೋ ತೊಂದರೆಗಳಾಗಿರುತ್ತೆ, ಅದು ರಾತ್ರಿ ವೇಳೆಯಲ್ಲಿ ಬಹಳ ಬೇಗ ಹೀಲ್ ಆಗುತ್ತೆ. ಹಾಗಾಗಿಯೇ ಬೆಳಗ್ಗೆ ಎದ್ದಾಗ ತುಂಬಾ ಫ್ರೆಶ್ ಫೀಲ್ ಮಾಡ್ತಾ ಇರ್ತಾರೆ, ಕ್ರಿಯೇಟಿವ್ನೆಸ್ ಫೀಲ್ ಮಾಡ್ತಾ ಇರ್ತಾರೆ, ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಯಾಕೆಂದ್ರೆ ಅಷ್ಟು ಬಯೋಲಜಿಕಲ್ ವರ್ಕ್ ಪ್ಲೇಸ್ ಅನ್ನ ತಗೊಂಡಿರುತ್ತೆ. ಸ್ಲೀಪ್ ಇಸ್ ಬಯೋಲಜಿಕಲ್ ರಿಕ್ವೈರ್ಮೆಂಟ್. ನಮ್ಮ ದೇಹ ಮತ್ತೆ ಮನಸ್ಸಿಗೆ ಬೇಕೇ ಬೇಕಾಗಿರ್ತಕ್ಕಂಥ ಒಂದು ಅಂಶ. ಸರ್, ನಾನು ಹಗಲಲ್ಲಿ ನಿದ್ದೆ ಮಾಡ್ತೇನೆ, ಹಗಲಿನಲ್ಲಿ ಅಷ್ಟು ಉತ್ತಮವಾದಂಥ ನಿದ್ರೆ, ಅಷ್ಟು ಫ್ರೆಶ್ನೆಸ್ ಅನ್ನ ಪಡೀಲಿಕ್ಕೆ ಸಾಧ್ಯವಿಲ್ಲ. ನೀವು ರಾತ್ರಿಯ ವೇಳೆಯಲ್ಲಿ ನಿದ್ರೆಯನ್ನ ಮಾಡಿ ಬೆಳಗ್ಗೆ ಎದ್ದಾಗ ಪಡೀತಕ್ಕಂಥ ಫ್ರೆಶ್ನೆಸ್ ಅನ್ನ ನೀವು ಹಗಲಿನಲ್ಲಿ ನಿದ್ದೆ ಮಾಡಿದಾಗ ಪಡೀಲಿಕ್ಕೆ ಸಾಧ್ಯವಿಲ್ಲ. ಏಕೆಂದ್ರೆ ಸೂರ್ಯನ ಕಿರಣಗಳು ಹೊರಗಡೆ ಇರುತ್ತೆ, ಆ ಕೋಶಗಳ ಉತ್ಪತ್ತಿ ಅಷ್ಟು ವಿಶೇಷವಾಗಿ ಪಡೀಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ 6 ಗಂಟೆಗಳ ನಿದ್ರೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ. ನಾವು ಪ್ರಾಮಿಸ್ ಮಾಡ್ಕೊಳ್ಬೇಕು, ಆ ಪ್ರಾಮಿಸ್ ಅನ್ನ ಜಾರಿಗೆ ತರಬೇಕು. ನಾನು ಇವತ್ತಿಂದ 1 ಅವರ್ ಮೊದಲು ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ತೇನೆ ಅಥವಾ ಸೈಲೆಂಟ್ ಮೂಡಲ್ಲಿ ಇಟ್ಟು ದೂರ ಇರ್ತೇನೆ. ನಾನು ಮನಿಕೊಳ್ತಕ್ಕಂಥ ಸ್ಥಳ ಟೆಂಪಲ್ ಇದ್ದಾಗಿರ್ಬೇಕು, ದೇವಸ್ಥಾನ ಇದ್ದಾಗಿರ್ಬೇಕು. ಅದನ್ನು ನಾನು ಮಾರ್ಕೆಟ್ ನಾಯ್ಸ್ ರೀತಿಯಲ್ಲಿ ಮೊಬೈಲ್ನಿಂದ ನಾನು ಹದಗೆಡ್ಸೋದಿಲ್ಲ. ನಾನು ಸರಿಯಾದ ಟೈಮಲ್ಲಿ ನಿದ್ರೆ ಮಾಡ್ತೇನೆ, ಮತ್ತೆ ಸರಿಯಾದ ಟೈಮಲ್ಲಿ ಎದ್ದೊಳ್ತೇನೆ. ಕರೆಕ್ಟ್ ಟೈಮಲ್ಲಿ ಎದ್ದೊಳೋದು ಅಭ್ಯಾಸ ಮಾಡ್ಕೊಳ್ಳಿ. ಒಂದು 6 ಅವರೇ ನಿದ್ದೆ ಮಾಡಿ, ಏನು ತೊಂದರೆ ಇಲ್ಲ. ಆದ್ರೆ ನಿದ್ರೆ ಚೆನ್ನಾಗಿ ಆಗಿರ್ಬೇಕು. ನಾವು ಕ್ರಮಬದ್ಧವಾಗಿ ನಿದ್ರೆ ಆದಾಗ ದೇಹದಿಂದ ಒಳ್ಳೆಯ ಕಾರ್ಯಗಳನ್ನು ನಾವು ಪಡಿಬಹುದು. ಮನಸ್ಸು ವಿಶ್ರಾಂತಿಯಾಗಿದ್ದಲ್ಲಿ ಮಾತ್ರ ನಾವು ಉತ್ತಮವಾದಂತ ಕಾರ್ಯವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ದೇಹ ಮತ್ತು ಮನಸ್ಸಿಗೆ ರಿಲ್ಯಾಕ್ಸ್ ಆಗ್ಲಿಕ್ಕೆ ಆಸ್ಪದವನ್ನು ಕೊಡ್ಬೇಕು. ಯು ಕಾಂಟ್ ಗೆಟ್ ಪ್ರಾಪರ್ ವರ್ಕ್ ಬೈ ದ ಬಾಡಿ ಇಫ್ ದ ಬಾಡಿ ಇಸ್ ಟಯರ್ಡ್. ಯು ಕಾಂಟ್ ಗೆಟ್ ಪ್ರಾಪರ್ ವರ್ಕ್ ಬೈ ದ ಮೈಂಡ್ ಇಫ್ ದ ಮೈಂಡ್ ಇಸ್ ಟಯರ್ಡ್. ಸೊ ಹಾಗಾಗಿ ನಿದ್ರೆ ಎಷ್ಟು ಅವಶ್ಯಕವಾದದ್ದು ಯೋಚನೆ ಮಾಡಿ. ನಿದ್ರೆಯನ್ನು ಮಾಡದೇ ಇದ್ದಾಗ ಎಷ್ಟೊಂದು ತೊಂದರೆಗಳು ಉಂಟಾಗ್ತವೆ. ಆ ತೊಂದರೆಗಳನ್ನೆಲ್ಲ ಅವಾಯ್ಡ್ ಮಾಡ್ತಕ್ಕಂಥ ಒಂದು ಶಕ್ತಿ ಅದರಲ್ಲಿ ಇದೆ. ನಮ್ಮ ಆಯುಷ್ಯನ 1/3 ಭಾಗವನ್ನ ನಾವು ನಮ್ಮ ಜೀವನದಲ್ಲಿ ಕಳಿಬೇಕು. ಹಾಗಿದ್ರೆ ಮಾತ್ರ ಇನ್ನು 2 ಭಾಗವನ್ನು ಉತ್ತಮವಾಗಿ ಕಳೀಲಿಕ್ಕೆ ಸಾಧ್ಯವಾಗುತ್ತೆ. ಎಷ್ಟೋ ಯೋಗಿಗಳು ದೊಡ್ಡ ಒಂದು ಸಕ್ಸಸ್ ಅನ್ನು ಪಡೆದಿರ್ತಕ್ಕಂಥವ್ರು, ಅವರು ನಿದ್ರೆಗೆ ಪ್ರಾಯೋರಿಟಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಾತ್ರವೇ ಉತ್ತಮವಾದಂತಹ ಹಂತವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಇಲ್ಲದೇ ಇದ್ರೆ ಏನಾಗುತ್ತೆ, 3 ಅವರ್ ನಿದ್ದೆ ಮಾಡ್ತಾ ಇದ್ರೆ ಏನಾಗುತ್ತೆ, ಬ್ರೈನ್ ಟ್ಯೂಮರ್ ಬಂದ್ಬಿಡುತ್ತೆ. ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. Somebody will think that I am saving my time by skipping the sleep, by sacrificing the sleep. No, they are preparing for problems. ಎಷ್ಟೋ ಮಂದಿ ನಾನು ನಿದ್ರೆಯನ್ನ ಸ್ಕಿಪ್ ಮಾಡ್ತಾ ಇದ್ದೇನೆ, ಈ ರೀತಿಯಲ್ಲಿ ನಾನು ಟೈಮನ್ನು ಉಳಿಸ್ತಾ ಇದ್ದೇನೆ ಅಂತಕ್ಕಂಥ ಭಾವನೆಯಲ್ಲಿ ನಿದ್ರೆಯನ್ನ ಕಳೀತಾ ಇದ್ದಾರೆ. ಆ ನಿದ್ರೆಯನ್ನು ಕಳೆದಾಗ ಉಂಟಾಗ್ತಕ್ಕಂಥ ತೊಂದರೆಗಳು ಎಷ್ಟೊಂದು ಭಯಾನಕವಾದದ್ದು. ಅವರು ನಿದ್ರೆಯನ್ನ ಕಳೆಯೋದ್ರಿಂದ ಅವರು ಟೈಮನ್ನು ಉಳಿಸ್ತಾ ಇಲ್ಲ, ಅನಾರೋಗ್ಯವನ್ನ ಪಡೀತಾ ಇದ್ದಾರೆ, ಬಹಳಷ್ಟು ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಅವ್ರಿಗೆ ಆಯಾಸ ಉಂಟಾಗ್ತಾ ಇದೆ, ಹೇಳಿದ್ವಲ್ಲ, ಹೆಡ್ಏಕ್ ಆಗ್ತಕ್ಕಂಥದ್ದು, ಬ್ರೈನ್ ಟ್ಯೂಮರ್, BP ವೇರಿಯೇಷನ್ ಆಗ್ತಕ್ಕಂಥ. ಎಷ್ಟೋ ಮಂದಿಗೆ ಬಹಳ ಈಸಿಯಾಗಿ BP ಅಟ್ಯಾಕ್ ಆಗ್ತಾ ಇದೆ, ಹೈ BP ಅಟ್ಯಾಕ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನಿದ್ರೆಯನ್ನ ಮಾಡದೇ ಇರ್ತಕ್ಕಂಥದ್ದು. ಅವ್ರ ಭಾವನೆ ನಾನು ವಿಶೇಷವಾಗಿ ಟೈಮನ್ನು ಉಳಿಸ್ತಾ ಇದ್ದೇನೆ ಅಂತ ಇಲ್ಲ, ಅವ್ರ ತೊಂದರೆಯನ್ನು ಪಡೀತಾ ಇದ್ದಾರೆ. ನಾವು ನಿದ್ರೆಯನ್ನು ಮಾಡ್ತಕ್ಕಂಥದ್ದು ಸೋಮಾರಿತನದ ಒಂದು ಚಿಹ್ನೆ ಅಲ್ಲ. ನಿದ್ರೆಯನ್ನು ಮಾಡ್ತಕ್ಕಂಥದ್ದು ಗ್ರೇಟ್ನೆಸ್, ತುಂಬಾ ಅಚೀವ್ಮೆಂಟ್ ಅನ್ನ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಚಿಹ್ನೆ. ಅದು ಕ್ರಮಬದ್ಧವಾಗಿ ನಿದ್ರೆ ಮಾಡಬೇಕು.
ಯು ಆರ್ ಸ್ಲೀಪಿಂಗ್ ವೆಲ್ ಮೀನ್ಸ್ ಇಟ್ ಈಸ್ ನಾಟ್ ಎ ಸೈನ್ ಆಫ್ ಲೇಸಿನೆಸ್, ಇಟ್ ಈಸ್ ದ ಸೈನ್ ಆಫ್ ಗ್ರೇಟ್ನೆಸ್. ತುಂಬಾ ವಿಶೇಷವಾದಂಥ ಆರೋಗ್ಯವನ್ನು ಪಡೀಲಿಕ್ಕೆ ಪ್ರಿಪೇರ್ ಆಗ್ತಾ ಇರ್ತೀರ. ಸೊ ನಿದ್ರೆಯನ್ನು ಮಾಡಲೇಬೇಕು. ಎಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಮತ್ತೆ ಉತ್ತಮವಾದಂಥ ನಿದ್ರೆಯನ್ನ ಮಾಡಬೇಕಾದ್ರೆ ಕೆಲವ್ರಿಗೆ ಈ ರೀತಿ ಪೊಸಿಷನ್ಸ್ ಅನ್ನ ಉಪಯೋಗಿಸ್ತಾರೆ ನೋಡಿ. ಈ ರೀತಿ ಎಲ್ಲ ಮಲಗಬಾರ್ದು. ತುಂಬಾ ತಪ್ಪಾಗಿರ್ತಕ್ಕಂಥ ಒಂದು ಪೊಸಿಷನ್ಸ್ ಇವುಗಳಿಂದ ನಿದ್ರೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ತೊಂದರೆ ಉಂಟಾಗುತ್ತೆ. ನಮಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಸಪ್ಲೈ ಏನಿರುತ್ತೆ ಅದು ಕ್ರಮಬದ್ಧವಾಗಿ ದೊರೀಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ವೆಂಟಿಲೇಷನ್ ಅನ್ನ ಕ್ರಮಬದ್ಧವಾಗಿ ಅಳವಡಿಸ್ಕೊಳ್ಳಿ. ಹಾಗಂತ ಹೇಳಿ ಒಡವೆಗಳನ್ನೆಲ್ಲ ಹಾಕೊಂಡು ಕಿಟಕಿ ಪಕ್ಕ ಮಲಗಬೇಡಿ, ಯಾರಾದ್ರೂ ಕಿತ್ಕೊಂಡು ಹೋಗ್ಬಿಡ್ತಾರೆ. ಸೊ ಎಲ್ಲವನ್ನು ಸೇಫ್ ಮಾಡಿಕೊಂಡು ವೆಂಟಿಲೇಷನ್ ಅನ್ನ ಕ್ಲೀನಾಗಿ, ಉಸಿರಾಡ್ಲಿಕ್ಕೆ ನಾವು ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ನಿದ್ರೆ ಎಷ್ಟು ಮುಖ್ಯವೋ ಹಾಗೆ ಆಕ್ಸಿಜನ್ ಮುಖ್ಯವಾಗಿರುತ್ತೆ. ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಭಯಾನಕವಾಗಿ ಸಫಕೇಶನ್ ಮಾಡ್ಕೊಂಡು ಮಲಗಿರ್ತಾರೆ. ಬೆಳಿಗ್ಗೆ ಎದ್ದಾಗ ತಲೆ ಭಾರ ಆಗ್ತಾ ಇರುತ್ತೆ, ಮಾತಾಡ್ಲಿಕ್ಕೆ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ. ಯಾಕೆಂದ್ರೆ ಆಕ್ಸಿಜನ್ ಸಪ್ಲೈ ಇಲ್ಲ. ಅಂಗಗಳು ಸಮರ್ಪಕವಾಗಿ ಕೆಲಸ ಮಾಡಬೇಕು. ಎಲ್ಲ ಅಂಗಗಳು ಕ್ರಮಬದ್ಧವಾಗಿ ಸರಬರಾಜು ಕೆಲಸ ಮಾಡಬೇಕಾದ್ರೆ ಆಕ್ಸಿಜನ್ ಸರಬರಾಜು ಸರಿಯಾಗಿರ್ಬೇಕು. ಸೊ ವೆಂಟಿಲೇಷನ್ ಕಡೆ ಗಮನವನ್ನು ಕೊಟ್ಟಿರಿ, ಬಹಳ ಮುಖ್ಯವಾದದ್ದು. ಮತ್ತೆ ಉತ್ತಮವಾದಂಥ ನಿದ್ರೆ ಯಾವುದ್ರಲ್ಲಿ ಇರುತ್ತೆ ಅಂದ್ರೆ ಕೊನೆ ಪಕ್ಷ ಒಂದು 4 ಅವರ್ ಆದ್ರೂ ಕೆಲಸ ಮಾಡಿರ್ಬೇಕು. ಹಾಗಿದ್ದಾಗ ತುಂಬಾ ವಿಶೇಷವಾಗಿ ನಿದ್ರೆ ಇರುತ್ತೆ. ಮತ್ತೆ ಯೋಗದ ಅಭ್ಯಾಸ ಇಲ್ಲದೆ ಇದ್ದ ದಿನದಲ್ಲಿ ಉತ್ತಮವಾದಂಥ ನಿದ್ರೆಯನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿದಿನ ಯೋಗಾಸನಗಳು, ಪ್ರಾಣಾಯಾಮ, ಧ್ಯಾನ ಇವುಗಳನ್ನ ಅಭ್ಯಾಸ ಮಾಡ್ಕೋಬೇಕು. ಮತ್ತೆ ಕಣ್ಣಿನ ಯೋಗ ಅಭ್ಯಾಸ ಮಾಡ್ಕೊಳ್ಳಿ, ಉತ್ತಮವಾದಂಥ ನಿದ್ರೆಗೆ ಅದು ಸಪೋರ್ಟ್ ಆಗುತ್ತೆ. ಮತ್ತೆ ಜೀವನ ಪರ್ಯಂತದಲ್ಲಿ ಕಣ್ಣಿನ ತೊಂದರೆಗಳು ಬರದಾಗ ತಡೆ ಹಿಡಿಯುತ್ತೆ. 5 ನಿಮಿಷ ತೆಗೆದುಕೊಳ್ತಕ್ಕಂಥ. ಮತ್ತೆ ಮಲಗ್ತಕ್ಕಂಥ ಸಮಯ, ಹೇಳ್ತಕ್ಕಂಥ ಸಮಯ ಸರಿಯಾಗಿ ಅದನ್ನ ಮ್ಯಾಚ್ ಮಾಡಬೇಕು. ನೀವು 6 ಅವರ್ ಮಲಗ್ತೀರಾ ಅಥವಾ 6.5 ಅವರ್ ಮಲಗ್ತೀರಾ ಯೋಚನೆ ಮಾಡಿ. ಅಷ್ಟು ಟೈಮ್ಗೆ ಕರೆಕ್ಟಾಗಿ ನಿದ್ರೆಯನ್ನ ಕಂಪ್ಲೀಟ್ ಮಾಡಬೇಕು. ಮತ್ತೆ ಮಲಗ್ತಕ್ಕಂಥ ಅಭ್ಯಾಸಕ್ಕೆ ಹೋಗ್ಬೇಡಿ. ನೀವು ಮಧ್ಯದಲ್ಲಿ ಟಯರ್ಡ್ ಆದ್ರೂ ನೀವು ರಾತ್ರಿನೇ ಮಲಗಬೇಕು. ಹಗಲಿನಲ್ಲಿ ಮಲಗ್ತಕ್ಕಂಥವ್ರಿಗೆ ಉತ್ತಮವಾದಂಥ ನಿದ್ರೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹಗಲಿನಲ್ಲಿ 1 ಅವರ್ ಮಲಗಿ ರಾತ್ರಿನೂ ಮಲಗ್ತೇನೆ ಅಂದ್ರೆ ಅವ್ರಿಗೆ ಉತ್ತಮವಾದಂಥ ನಿದ್ರೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಮಲಗಿ ಟಿವಿ ನೋಡ್ತಕ್ಕಂಥದ್ದು, ಮಲಗಿ ಪೇಪರ್ ಓದ್ತಕ್ಕಂಥದ್ದು, ಸ್ಕ್ರೀನ್ ಸ್ಕ್ರೋಲ್ ಮಾಡ್ತಾ ಹೋಗ್ತಕ್ಕಂಥದ್ದು, ಮಲಗಿ ಆ ರೀತಿ ಮಾಡಬಾರ್ದು. ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೇಳ್ತೀರಾ ಅಷ್ಟೇ. ಮತ್ತೆ ಬೆನ್ನು ನೆಲಕ್ಕೆ ಟಚ್ ಆಗೋದು ಬೇಡ, ಅಂದ್ರೆ ಮಲಗಬಾರ್ದು. ನೀವು ಸೋಫಾ ಮೇಲಾದ್ರೂ ಮಲಗಿ, ಹೇಗಾದ್ರೂ ಸರಿ ಮಲಗಬಾರ್ದು. ಹಾಗಿದ್ದಾಗ ಉತ್ತಮವಾದಂಥ ನಿದ್ರೆ ಇರುತ್ತೆ. ತುಂಬಾ ಮುಖ್ಯವಾದಂಥ ಅಂಶ. ಮತ್ತೆ ಈ ರೀತಿ ನಿದ್ರೆ ಪೊಸಿಷನ್ ಅನ್ನ ಈ ರೀತಿ ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹೇಳಲಾಗಿದೆ, ಉಂಡು 100 ಅಡಿ ನಡೆದು ಉಂಡು ಕೆಂಡವ ಕಾಸಿ ಉಂಡು ಎಡಮಗ್ಗಲಲ್ಲಿ ಮಲಗಿದೊಡೆ ವೈದ್ಯನ ಬಂಡಾಟವೇ ಇಲ್ಲೆಂದ ಸರ್ವಜ್ಞ. ಊಟ ಮಾಡಿದ ನಂತರ ತಕ್ಷಣ ಮಲಗಬೇಡಿ, 1 ಅವರ್ ಗ್ಯಾಪ್ ಕೊಡಿ. ಜಾಸ್ತಿ ಗ್ಯಾಪ್ ಕೊಡೋದ್ರಿಂದನೂ ನಿದ್ರೆ ಬರೋದಿಲ್ಲ. ಕೆಲವರು 6 ಗಂಟೆಗೆ ಊಟ ಮಾಡಿ 9 ಗಂಟೆಗೆ ಮಲಿಕೊಳ್ತಾರೆ, ನಂಗೆ ನಿದ್ರೆ ಸಮರ್ಪಕವಾಗಿ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಖಾಲಿ ಹೊಟ್ಟೆ ಆಗ್ಬಿಟ್ಟಿರುತ್ತೆ. ಖಾಲಿ ಹೊಟ್ಟೆಯನ್ನು ಮಲಗಿದ್ರೆ ಎಲ್ಲಿ ನಿದ್ದೆ ಬರುತ್ತೆ? ನೀವು ಉಪವಾಸ ಮಾಡಿದ್ದಾಗ ನಿದ್ರೆ ಬರುತ್ತಾ? ಇಲ್ಲ. ಸೊ ಹಾಗಾಗಿ 1 ಅವರ್ ಮೊದಲು ನೀವು ಊಟ ತಗೊಳ್ಳಿ ಸಾಕು. ತುಂಬಾ ಜಾಸ್ತಿ ಟೈಮನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. 1 ಅವರ್ ಗ್ಯಾಪ್ ಕೊಡಿ. ಮತ್ತೆ ಕಡಿಮೆ ತಿನ್ನಿ, ಜಾಸ್ತಿ ತಿನ್ನೋದು ಬೇಡ ರಾತ್ರಿ ಮಲಗುವಾಗ. ಸೊ ಅದು ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ಮಲಗುವ ಪೊಸಿಷನ್ ಈ ರೀತಿ, ಉಂಡು 100 ಅಡಿ ನಡೆದು ಉಂಡು ಕೆಂಡವ ಕಾಸಿ. ಊಟ ಮಾಡಿದ ನಂತರ ತುಂಬಾ ತಣ್ಣನೆ ವಾತಾವರಣಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಕೋಲ್ಡ್ ಇದ್ರೆ ಸ್ವಲ್ಪ ಬೆಚ್ಚಗಿರೋ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಬಹಳ ಕ್ಷೇಮ ಅಂತ ಹೇಳಲಾಗಿದೆ. ಉಂಡು ಕೆಂಡವ ಕಾಸಿ ಉಂಡು ಎಡಮಗ್ಗಲಲ್ಲಿ ಮಲಗಿದೊಡೆ. ಮಲಗುವಾಗ ಎಡಗಡೆ ತಿರುಗಿ ಮಲಗಿದ್ರೆ ಬಹಳ ವಿಶೇಷವಾದಂಥ ನಿದ್ರೆ ಇರುತ್ತೆ. ಅಂದ್ರೆ ಎಡಗಡೆ ಅಥವಾ ಬಲಗಡೆ ತಿರುಗಿ ಮಲಗಬಹುದು, ಆದ್ರೆ ಶವಾಸನದ ರೀತಿ ಮಲಗಬಾರ್ದು. ಅಥವಾ ವಿಚಿತ್ರವಾದ ಭಂಗಿಗಳನ್ನು ಉಪಯೋಗಿಸ್ಕೊಂಡು ಮಲಗ್ತಕ್ಕಂಥದ್ದು ಉತ್ತಮ ಅಲ್ಲ. ಅವ್ರಿಗೆ ನಿದ್ರೆ ಉತ್ತಮವಾಗಿ ಬರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಈ ನಿಯಮಗಳನ್ನೆಲ್ಲ ಅನುಸರಿಸಿ ವಿಶೇಷವಾದಂಥ ಆರೋಗ್ಯ ನಿಮ್ಮದಾಗುತ್ತೆ. ಏನಾದರೂ ಡೌಟ್ಸ್ ಬಂದರೆ ಕಾಮೆಂಟ್ಸನ್ನು ಡ್ರಾಪ್ ಮಾಡಿ. ವಿಶೇಷ ಯೋಗದ ಭಾಗದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.